morning children. Okay, ನಾವು ಇಂದಿನ ತರಗತಿಯಲ್ಲಿ ಏನು ನೋಡ್ತಾ ಇದ್ವಿ? ಹೊಯ್ಸಳ ಎಂಬ ಪಾಠದಲ್ಲಿ ಬರುವಂತಹ ಅಭ್ಯಾಸವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ. ಹೌದಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪದ್ಯವನ್ನು ನೋಡೋಣ. ಯಾವುದು? ಕಪ್ಪೆಯ ಹಾಡು. ಪದ್ಯದ ಹೆಸರೇನು? ಕಪ್ಪೆಯ ಹಾಡು. ಹೆಡ್ಲೈನ್: ಪಾಠ 14 ಕಪ್ಪೆಯ ಹಾಡು ಪದ್ಯ. ಪಾಠ 14 ಕಪ್ಪೆಯ ಹಾಡು. ಇದು ಪದ್ಯ. ಹೌದಾ? ಪಾಠ 14 ಕಪ್ಪೆಯ ಹಾಡು. ಇದು ಒಂದು ಪದ್ಯ, ಪೋಯಂ. ಹೌದಾ? ಹಾಗಾದ್ರೆ ಈ ಪದ್ಯವನ್ನ ಬರೆದವರು ಗೋಪಾಲಕೃಷ್ಣ ಶಗ್ರಿತಾಯ. ಗೋಪಾಲಕೃಷ್ಣ ಶಗ್ರಿತಾಯ. ಗೋಪಾಲಕೃಷ್ಣ ಶಗ್ರಿತಾಯ ಅನ್ನುವವರು ಈ ಒಂದು ಕಪ್ಪೆಯ ಹಾಡು ಪದ್ಯವನ್ನ ಬರೆದಿದ್ದಾರೆ. ಹೌದಾ? ಹಾಗಾದ್ರೆ ಕಪ್ಪೆಯ ಹಾಡು ಈ ಪದ್ಯವನ್ನ ರಚನೆಕಾರರು ಯಾರಾಗಿದ್ರೆ ಗೋಪಾಲಕೃಷ್ಣ ಶಗ್ರಿತಾಯ. ಓಕೆ, ಈಗ ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್: ಪದಗಳ ಅರ್ಥ. ಈಗ ಕಪ್ಪೆಯ ಹಾಡು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊತ್ತು. ಹೊತ್ತು ಪದದ ಅರ್ಥ ಸಮಯ. ಹೊತ್ತು ಅಂದ್ರೆ ಸಮಯ. ಹೊತ್ತು ಪದದ ಅರ್ಥ ಸಮಯ. ನೆಕ್ಸ್ಟ್ ಒನ್ ವಾಸಿಸು. ವಾಸಿಸು ಪದದ ಅರ್ಥ ಜೀವಿಸು. ಜೀವಿಸು. ನೆಕ್ಸ್ಟ್ ಎಸೆ. ಎಸೆ ಪದದ ಅರ್ಥ ಬಿಸಾಡು. ಎಸೆ ಪದದ ಅರ್ಥ ಬಿಸಾಡು. ನೆಕ್ಸ್ಟ್ ಸಣ್ಣ. ಸಣ್ಣ ಪದದ ಅರ್ಥ ಚಿಕ್ಕ. ಸಣ್ಣ ಅಂದ್ರೆ ಚಿಕ್ಕ. ನೆಕ್ಸ್ಟ್ ಒನ್ ಅಡಗು. ಅಡಗು ಪದದ ಅರ್ಥ ಬಚ್ಚಿಟ್ಟುಕೋ. ಏನು? ಬಚ್ಚಿಟ್ಟುಕೋ. ಬಚ್ಚಿಟ್ಟುಕೋ. ಅಡಗು ಪದದ ಅರ್ಥ ಬಚ್ಚಿಟ್ಟುಕೋ. ನೆಕ್ಸ್ಟ್ ಇನ್ನೊಂದರ ಅರ್ಥ ಅವಿತುಕೊಳ್ಳು. ಅಡಗು ಪದಕ್ಕೆ ಇನ್ನೊಂದರ್ಥ ಅವಿತುಕೊಳ್ಳು. ಅವಿತುಕೊಳ್ಳು. ಇಲ್ಲಿ ಅಡಗು ಪದದ ಅರ್ಥಕ್ಕೆ ಎರಡು ಅರ್ಥ ಇದೆ. ಬಚ್ಚಿಟ್ಟುಕೋ, ಇನ್ನೊಂದು ಅವಿತುಕೊಳ್ಳು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಕೊರಳು. ಕೊರಳು ಹಾಗಾದ್ರೆ ಕೊರಳು ಪದದ ಅರ್ಥ ಕುತ್ತಿಗೆ. ಏನು?
ಜಿ ಪದದ ಅರ್ಥ ಹಾವು. ನೆಕ್ಸ್ಟ್ ರಾಯ. ರಾಯ ರಾಯ ಪದದ ಅರ್ಥ ರಾಜ. ರಾಜ ರಾಯ ಪದದ ಅರ್ಥ ಏನು? ರಾಜ. ನೆಕ್ಸ್ಟ್ ಮಾರು. ಮಾರು ಮಾರು ಪದದ ಅರ್ಥ ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ಚಾಚಿದಷ್ಟು ಅಳತೆ. ನೋಡ್ರಿ, ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ಮಾರು ಅಂದ್ರೆ ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ನೆಕ್ಸ್ಟ್ ಕೇರೆ. ನೆಕ್ಸ್ಟ್ ವರ್ಡ್ ಕೇರೆ. ಕೇರೆ ಪದದ ಅರ್ಥ ಒಂದು ಜಾತಿಯ ವಿಷವಿಲ್ಲದ ಹಾವು. ಒಂದು ಜಾತಿಯ ವಿಷವಿಲ್ಲದ ಹಾವು. ಹೌದಾ? ಒಂದು ಜಾತಿಯ ವಿಷವಿಲ್ಲದ ಹಾವು. ಕೇರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಅರ್ಥ ಆಯ್ತಲ್ಲ? ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಇಷ್ಟಿವೆ. ಹೌದಾ? ಹಾಗಾದ್ರೆ ಪದಗಳ ಅರ್ಥದ ವಿವರಣೆ ನಾನು ನೋಡ್ತಾ ಹೋಗೋಣ. ಯಾವೆಲ್ಲ ಪದಗಳನ್ನ ನಾವು ನೋಡಿದ್ವಿ? ಹಾಗಾದ್ರೆ ಯಾವುದು? ಪಾಠ 14 ಕಪ್ಪೆಯ ಹಾಡು. ಹೌದಾ? ಅದರಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಯಾವ್ಯಾವ್ದಾದ್ರು ನೋಡ್ರಿ. ಯಾವ್ಯಾವುದು? ಮೊದಲನೇದು ಹೊತ್ತು. ಹೊತ್ತು ಅಂದ್ರೆ ಸಮಯ. ಹೌದಾ? ಟೈಮ್. ವೇಳೆಗೆ ನಾವು ಹೊತ್ತು, ಸಮಯ, ಟೈಮ್ ಆಗಿದೆ, ಸಮಯ ಆಗಿದೆ, ಹೊತ್ತಾಗಿದೆ ಅಂತ ಹೇಳ್ತಾ ಇರ್ತೀವಲ್ಲ, ಅದು ಇದು ಸಮಯ. ಓಕೆ. ನೆಕ್ಸ್ಟ್ ಒನ್ ವಾಸಿಸು ಅಂದ್ರೆ ಜೀವಿಸು. ಬದುಕುವುದು, ಉಸಿರಾಟ ಇರೋದು, ಅದಕ್ಕೆ ನಾವು ಜೀವಿಸುವುದು, ವಾಸಿಸುವುದು ಅಂತ ಕರೀತೀವಿ. ಅಲ್ಲಿ ಇರೋದು ಬದುಕುವುದಕ್ಕೆ ನಾವು ಎಂತ ಕರಿತೀವಿ? ವಾಸಿಸು ಅಂತ ಕರೆಯುತ್ತೇವೆ. ಓಕೆ. ನೆಕ್ಸ್ಟ್ ಒನ್ ಎಸೆ. ಎಸೆ ಅಂದ್ರೆ ಬಿಸಾಡು. ಹೌದಾ? ಎಸೆದು ಬಿಡೋದು. ಕೈಯಲ್ಲಿ ಇರುತ್ತೆ, ಎಸೆದು ಬಿಡೋದು, ಬಿಸಾಡೋದು. ಅರ್ಥ ಆಯ್ತಲ್ಲ? ಈಗ ಬಾಲ್ ಕೈಯಲ್ಲಿ ಏನ್ ಮಾಡ್ತೀವಿ? ಎಸೆದಿರುತ್ತೆ. ಹೌದಾ? ಹಾಗೆ ಬೇರೆ ತರಹದ ವಸ್ತುವನ್ನು ಕೈಯಲ್ಲಿ ನಾವು ಏನ್ ಮಾಡ್ತೀವಿ? ಎಸೆತೀವಿ. ಓಕೆ. ಅದನ್ನ ನಾವು ಬಿಸಾಡು ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಸಣ್ಣ. ಸಣ್ಣ ಅಂದ್ರೆ ಚಿಕ್ಕ, ಸಣ್ಣ. ಅರ್ಥ ಆಯ್ತಾ? ಸಣ್ಣ, ಚಿಕ್ಕ, ಸ್ಮಾಲ್. ಓಕೆ. ನೆಕ್ಸ್ಟ್ ಅಡಗು, ಬಚ್ಚಿಟ್ಟುಕೋ, ಅವಿತುಕೊಳ್ಳು. ಅಡಗು ಅಂದ್ರೆ ಬಚ್ಚಿಟ್ಕೊಳ್ಳು, ಮುಚ್ಚಿಟ್ಕೊಳ್ಳು. ಹೌದಾ? ಅವಿತುಕೊಳ್ಳೋದು. ಈಗ ನೋಡಿ, ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಾ ಇರ್ತೀರಿ, ಅವಾಗ ಒಬ್ಬರು ನಿಮ್ಮನ್ನ ಹುಡುಕಕ್ ಬರ್ತಿರ್ತಾರೆ, ನೀವೇನ್ ಮಾಡಿರ್ತೀರಿ? ಬಚ್ಚಿಟ್ಕೊಂಡಿರ್ತೀರಿ, ಅಳ್ಕೊಂಡು ಕೂತಿರ್ತೀರಿ. ಹೌದಲ್ಲ? ಅದಕ್ಕೆ ಏನಂತ
ಇಷ್ಟು ಏನಪ್ಪಾ ಅಂದ್ರೆ ಮಾವು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಕೇರೆ. ಕೇರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಆ ಕೇರೆ ಅನ್ನುವಂಥ ಒಂದು ಹಾವು ಹೌದಾ? ಎಂತ ಹಾವು ಅಂತಂದ್ರೆ ಒಂದು ಜಾತಿಯ ಹಾವು. ಅದು ಹಾವಿಗೆ ವಿಷ ಇಲ್ಲದಂತ ಹಾವು. ಆ ಹಾವಿಗೆ ಏನು ವಿಷ ಇಲ್ಲ. ವಿಷ ಇಲ್ಲದಂತ ಹಾವು ಯಾವುದು? ಕೇರೆ. ಅರ್ಥ ಆಯ್ತಲ್ಲ? ಓಕೆ. ಈಗ ಪದಗಳ ಅರ್ಥವನ್ನು ನಾವು ತಿಳಿದುಕೊಂಡ್ವಿ. ಇನ್ನು ಪದ್ಯವನ್ನು ನಾವು ನೋಡ್ತಾ ಹೋಗೋಣ. ಈಗ ಒಂದ್ಸಲ ನಾನು ಪದ್ಯವನ್ನು ಓದ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ರಿ. ಪಾಠ 14 ಕಪ್ಪೆಯ ಹಾಡು. ಪದ್ಯ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು, ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು, ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು, ಅದೋ ನೋಡು ಕೇರಿರಾಣ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಹೌದಾ? ಹಾಗಾದ್ರೆ ಈ ಕಪ್ಪೆಯ ಹಾಡು ಪದ್ಯವನ್ನ ಬರೆದವರು ಯಾರು? ಹಾಗಾದ್ರೆ ಯಾರು? ಗೋಪಾಲಕೃಷ್ಣ ಶಗ್ರಿತಾಯ. ಹೌದಾ? ಗೋಪಾಲಕೃಷ್ಣ ಶಗ್ರಿತಾಯ ಅವರು ಏನ್ ಮಾಡಿದ್ದಾರೆ? ಕಪ್ಪೆಯ ಹಾಡು ಪದ್ಯವನ್ನ ಬರೆದಿದ್ದಾರೆ. ಹಾಗಾದ್ರೆ ಈಗ ಕಪ್ಪೆಯ ಹಾಡು ಪದ್ಯದ ವಿವರಣೆ ನಾನು ನೋಡ್ತಾ ಹೋಗೋಣ. ಇಲ್ಲಿ ಗೋಪಾಲಕೃಷ್ಣ ಶಗ್ರಿತಾಯನವರು ಕಪ್ಪೆಯ ಕುರಿತಾದಂತಹ ಒಂದು ಪದ್ಯವನ್ನ ಬರೆದಿದ್ದಾರೆ. ಹೌದಾ? ಕಪ್ಪೆಯ ಬಗ್ಗೆ ಒಂದು ಈ ಪದ್ಯವನ್ನ ಬರೆದಿದ್ದಾರೆ. ಇದರಲ್ಲಿ ಕಪ್ಪೆಯ ಕುರಿತಾದಂತಹ ಒಂದು ಕಪ್ಪೆ ಯಾವ ರೀತಿಯಾಗಿ ತನ್ನನ್ನ ವರ್ಣನೆ ಮಾಡ್ಕೊಳ್ತಾ ಇದೆ, ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾ ಇದೆ ಕಪ್ಪೆ, ಆ ರೀತಿಯಾಗಿ ಈ ಒಂದು ಪದ್ಯದಲ್ಲಿದೆ. ಆ ಕಪ್ಪೆ ತನ್ನ ಬಗ್ಗೆ ಏನೆಲ್ಲ ಹೇಳ್ಕೊಳ್ತಾ ಇದೆ ಅನ್ನೋದನ್ನ ನಾವು ನೋಡೋಣ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಒಂದು ದೊಡ್ಡದಾದಂತಹ ಕೊಳ, ಏನು ಒಂದು ಕೊಳದ ಹತ್ತಿರ, ಆ ಕೊಳದ ದಡದಲ್ಲಿ ಏನು ಕಪ್ಪೆ ಕುಳಿತಿದೆ. ಆ ಕಪ್ಪೆ ಏನ್ ಹೇಳ್ತಾ ಇದೆ? ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾ ಇದೆ. ಒಂದು ಎದುರಿಗೆ ಇರ್ತಕ್ಕಂಥ ಒಂದು ಬಾಲಕನ ಒಂದು ಹುಡುಗ, ಹೌದಾ? ಆ ಕೊಳದ ಬಳಿ ಹುಡುಗರು ಬಂದಿರ್ತಾರೆ. ಹೌದಾ? ನೀವೆಲ್ಲ ನೀರಿನ ಆಟ ಆಡೋಕೆ ಹೋಗ್ತಿರಲ್ಲ, ಹೌದಾ? ರಜಾ ಟೈಮ್ನಲ್ಲಿ, ರಜಾ ಇದ್ದರೆ ಸ್ಕೂಲ್ ರಜಾ ಇದ್ದರೆ ಏನ್ ಮಾಡ್ತೀವಿ? ಅವತ್ತು ನೀರಲ್ಲಿ ಆಟ ಆಡಕ್ಕೆ ಹೋಗ್ತೀವಿ. ಏನೋ ಒಂದು ಆಟ ಆಡಕ್ಕೆ ಹೋಗ್ಬಿಡುತ್ತೆ, ಎಲ್ಲಾದ್ರೂ ಹೋಗ್ಬಿಡ್ತೀವಿ. ಹೌದಾ? ಆ ಕೊಳದ ಹತ್ತಿರ ಒಂದಷ್ಟು ಹುಡುಗರು ಬಂದಿರ್ತಾರೆ. ಆ ಹುಡುಗರಿಗೆ ವರ್ಣನೆ ಮಾಡ್ತಾ ಇದೆ, ತನ್ನ ಬಗ್ಗೆ ತಾನೇ ಕೇಳ್ಕೊಳ್ತಾ ಇದೆ ಕಪ್ಪೆ ಏನಂತ. ಅಲ್ಲಿ ಒಬ್ಬ ಹುಡುಗ ಬಂದಿದ್ದಾನೆ. ಚಿತ್ರ ಕಾಣಿಸ್ತಾ ಇದೆಯಲ್ಲ, ನೋಡಿ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ. ಕಾಣಿಸ್ತಾ ಇದೆಯಲ್ಲ ಚಿತ್ರ? ಓಕೆ. ಇಲ್ಲಿ ಒಬ್ಬ ಬಾಲಕ ನಿಂತಿದ್ದಾನೆ, ಇಲ್ಲಿ ಕಪ್ಪೆ ಇದೆ. ಹೌದಾ? ಇದು ಒಂದು ಕೊಳ, ಹೌದಾ? ನೀರಿನ ಕೊಳ. ಈ ಕೊಳದ ಹತ್ತಿರ ಕಪ್ಪೆ ಇದೆ, ಜೊತೆಗೆ ಅಲ್ಲಿ ಬಾಲಕನು ಕೂಡ ನಿಂತಿದ್ದಾನೆ. ಕಾಣಿಸ್ತಾ ಇದೆಯಲ್ಲ, ಬಾಲಕ ನಿಂತಿದ್ದಾನೆ. ಆ ಬಾಲಕನಿಗೆ ಈ ಕಪ್ಪೆ ಹೇಳ್ತಾ ಇದೆ, ನೋಡೋಣ. ಏನು ಹೇಳ್ತಾ ಇದ್ದಾನೆ ಕಪ್ಪೆ? ಏನು ಹೇಳ್ತಾ ಇದೆ ಹಾಗಾದ್ರೆ ಬಾಲಕನಿಗೆ? ನೋಡೋಣ ಏನಂತ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಕಪ್ಪೆ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದೆ. ಮಣ್ಣ ಬಣ್ಣ, ನನ್ನ ಮೈ ಬಣ್ಣ ಯಾವ ರೀತಿಯಾಗಿದೆ ಅಂದ್ರೆ ಮಣ್ಣಿನ ಬಣ್ಣ. ಮಣ್ಣು ನೋಡಿರಲ್ಲ, ಮಣ್ಣು, ಹೌದಾ? ಮಣ್ಣು. ಈ ಒಂದು ಬಣ್ಣ ಯಾವ ಆ ಒಂದು ಕಪ್ಪೆಯ ಮೇಲೆ, ಆ ಕಪ್ಪೆಯ ಮೈಗೆ ಯಾವ ಬಣ್ಣ ಇದೆ ಅಂದ್ರೆ ಮಣ್ಣಿನ ಬಣ್ಣ. ಹೊಲದಲ್ಲಿ ನೋಡಿದ್ರೆ ಮಣ್ಣು, ಹೌದಾ? ಆ ಒಂದು ಬಣ್ಣ ಕಪ್ಪೆಗೆ ನನಗಿದೆ ಅಂತ ಹೇಳ್ತಾ ಇದೆ. ಮಣ್ಣ ಬಣ್ಣ. ಮತ್ತೆ ಕಣ್ಣು ಯಾವ ರೀತಿಯಾಗಿದೆ ಅಂದ್ರೆ ನೀಲಿ ಕಣ್ಣ. ಕಣ್ಣು ನೀಲಿ ಕಣ್ಣು, ನೀಲಿ ಕಣ್ಣು ಇದೆ. ನನ್ನ ಮೈ ಬಣ್ಣ ಮಣ್ಣು ಬಣ್ಣ ಇದೆ, ನನಗೆ ನೀಲಿ ಕಣ್ಣು ಇದೆ ಅಂತ ಕಪ್ಪೆ ಹೇಳ್ತಾ ಇದೆ.
ಮಣ್ಣ ಬಣ್ಣ ನೀಲಿ ಕಣ್ಣ, ನನ್ನ ಮೈ ಬಣ್ಣ ಮಣ್ಣಿನ ಬಣ್ಣ ಇದೆ, ನನ್ನ ಕಣ್ಣು ನೀಲಿ ಕಣ್ಣುಗಳಿವೆ, ಸಣ್ಣ ಜೀವಿ ನಾನು ಎಷ್ಟು ಸಣ್ಣ ಜೀವಿ ಇದೆ, ಚಿಕ್ಕ ಜೀವಿ ನಾನದೇನೆ ಅಂತ ಹೇಳ್ತಾ ಇದೆ. ಸಂಜೆ ಹೊತ್ತು ಕೆರೆಯ ಸುತ್ತ, ಯಾವ ಹೊತ್ತು? ಸಂಜೆ, ಸಂಜೆ ಹೊತ್ತು, ಸಂಜೆ ಹೊತ್ತು ಎಲ್ಲಿ? ಕೆರೆಯ ಸುತ್ತ. ಕಪ್ಪೆ ಹೇಳ್ತಾ ಇದೆ ಆ ಪುಟಾಣಿ ಮಗುವಿಗೆ ಏನಂತ? ಸಂಜೆ ಹೊತ್ತು ಕೆರೆಯ ಸುತ್ತ, ಸಂಜೆ ಹೊತ್ತು ಆ ಕೆರೆಯ ಸುತ್ತ, ಆ ಒಂದು ಕೊಳದ ಸುತ್ತ ನಾನು ಇರ್ತೀನಿ, ನೋಡಿರುವೆಯಾ ನೀನು ನನ್ನ ಅಂತ ಪ್ರಶ್ನೆ ಮಾಡ್ತಾ ಇದೆ ಕಪ್ಪೆ. ಸಂಜೆ ಟೈಮಲ್ಲಿ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ನಾನು ಕೆರೆಯ ಸುತ್ತ ಇರ್ತೀನಿ, ನೋಡಿರುವೆಯಾ ನನ್ನ ಅಂತ ಕಪ್ಪೆ ಆ ಬಾಲಕನಿಗೆ, ಎದುರಿಗೆ ಇದ್ದಂತಹ ಬಾಲಕನಿಗೆ, ಆ ಕೊಳದ ಬಳಿ ಆಟ ಆಡಲು ಬಂದ ಬಾಲಕನಿಗೆ ಪ್ರಶ್ನೆಯನ್ನ ಮಾಡ್ತಾ ಇದೆ ಕಪ್ಪೆ. ಹೌದಾ? ಹೋಗಿ ನೋಡಿ, ಏನದು? ಮಣ್ಣ ಬಣ್ಣ, ನನ್ನ ಮೈ ಬಣ್ಣ ಮಣ್ಣಿನ ಬಣ್ಣ ಇದೆ, ನನ್ನ ಕಣ್ಣು ನೀಲಿ ಇದೆ, ನಾನು ಸಂಜೆ ಹೊತ್ತು ಕೆರೆಯ ಸುತ್ತಲೂ ಇರ್ತೀನಿ, ನೀ ನೋಡಿದ್ಯಾ ಏನು ಅಂತ ಬಾಲಕನಿಗೆ ಆ ಒಂದು ಕಪ್ಪೆ ಪ್ರಶ್ನೆ ಮಾಡ್ತಾ ಇದೆ. ನೆಕ್ಸ್ಟ್, ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಕಪ್ಪೆ ಹೇಳ್ತಾ ಇದೆ ಬೇಸಿಗೆಯಲ್ಲಿ ನೆಲದ ಒಳಗೆ, ಆ ಬೇಸಿಗೆಯ ಟೈಮಲ್ಲಿ, ಬೇಸಿಗೆಯ ಸಮಯದಲ್ಲಿ ಕಪ್ಪೆ ಎಲ್ಲಿರುತ್ತದೆ ಅಂದ್ರೆ ನೆಲದ ಒಳಗೆ. ಹೌದಾ? ಭೂಮಿಯಲ್ಲಿ ಒಂದು ನೆಲದ ಒಳಗಡೆ ಒಂದು ತಗ್ಗನ್ನ ಮಾಡಿ, ಹೌದಾ, ಹೋಲನ್ನ ಮಾಡಿ ಆ ಒಂದು ನೆಲದೊಳಗೆ ಅಡಗಿರುತ್ತವೆ, ವಾಸ ಮಾಡಿರುತ್ತದೆ. ವಾಸ ಅಂದ್ರೆ ಜೀವಿಸುತ್ತದೆ. ಎಲ್ಲಿ? ಆ ನೆಲದ ಒಳಗಡೆ. ಬೇಸಿಗೆಯ ಕಾಲದಲ್ಲಿ ನೆಲದ ಒಳಗಡೆ ಕಪ್ಪೆ ವಾಸಿಸುತ್ತದೆ, ಜೀವಿಸುತ್ತದೆ. ಓಕೆ, ನೆಕ್ಸ್ಟ್, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬೀಳುವೆನು. ಸುಡುವ ಬಿಸಿಲು, ಅಲ್ಲ, ಬೇಸಿಗೆಯಲ್ಲಿ ಬಹಳಷ್ಟು ಬಿಸಿಲು ಇರ್ತದೆ, ಬಹಳಷ್ಟು ಬಿಸಿಲು, ಸುಡು ಸುಡು ಬಿಸಿಲು ಇರ್ತದಲ್ಲ, ಆ ಒಂದು ಬಿಸಿಲು ಕಾಲದಲ್ಲಿ ಏನ್ ಮಾಡ್ತದೆ ಕಪ್ಪೆ ಅಂದ್ರೆ ಅಡಗಿ ಬಚ್ಚಿಟ್ಟು ಅವಿತುಕೊಳ್ಳು. ಹೌದಾ? ಆ ಒಂದು ನೆಲದ ಒಳಗಡೆ ಏನ್ ಮಾಡ್ತೈತಿ ಕಪ್ಪೆ ಅಂದ್ರೆ ಅವಿತ್ಕೋತೈತಿ, ಬಚ್ಚಿಟ್ಕೋತೈತಿ, ಹೊರಗಡೆ ಬರೋದಿಲ್ಲ. ಸುಡುವ ಬಿಸಿಲಿನ ಕಾಲದಲ್ಲಿ ಬಹಳಷ್ಟು ಬಿಸಿಲು ಇರ್ತೈತಲ್ಲ, ಆ ಒಂದು ಸಮಯದಲ್ಲಿ ಕಪ್ಪೆ ಏನ್ ಮಾಡ್ತದೆ? ಅಲ್ಲಿ ನೆಲದ ಒಳಗಡೆ ಬಚ್ಚಿಟ್ಕೋತೈತಿ, ಅಡಗಿ ಕೂತ್ಕೋತೈತಿ. ಅರ್ಥ ಆಯ್ತಾ? ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು. ಬಿತ್ತಿ ಬೆಳೆಯುವ ಹಳ್ಳಿ ರೈತ ನನ್ನ ಗೆಳೆಯನು. ಕಪ್ಪೆ ಹೇಳ್ತಾ ಇದೆ ನನ್ನ ಗೆಳೆಯ ಯಾರು ಅಂತ? ಹೊಲದಲ್ಲಿ ಬೀಜವನ್ನ ಬಿತ್ತಿ ಬೆಳೆಯನ್ನ ಬೆಳೀತಾನಲ್ಲ ಹಳ್ಳಿ ರೈತ, ಅವನು ನನ್ನ ಗೆಳೆಯ. ಯಾರು? ಹಳ್ಳಿ ರೈತ. ಹಳ್ಳಿ ರೈತ ಯಾರು ಅಂದ್ರೆ ಕಪ್ಪೆಯ ಗೆಳೆಯ. ಅಂದ್ರೆ ಕಪ್ಪೆ ಹೇಳ್ತಾ ಇದೆ ನನ್ನ ಗೆಳೆಯ ಅಂತೇಳಿ, ಕಪ್ಪೆಯ ಗೆಳೆಯ. ಕಪ್ಪೆಯ ಗೆಳೆಯ ಯಾರು ಹಾಗಾದ್ರೆ? ಹಳ್ಳಿ ರೈತ. ಹಳ್ಳಿ ರೈತ ಅಂದ್ರೆ ಹೊಲದಲ್ಲಿ ಉಳುಮೆಯನ್ನ ಮಾಡ್ತಾ, ಹೊಲವನ್ನ ಉಳುಮೆ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನ ಬೆಳೀತಾನಲ್ಲ ಹಳ್ಳಿ ರೈತ, ಆ ಹಳ್ಳಿ ರೈತ ಯಾರು? ನನ್ನ ಗೆಳೆಯ ಅಂತೇಳಿ ಕಪ್ಪೆ ಹೇಳ್ತಾ ಇದೆ. ಓಕೆ, ಹಾಗಾದ್ರೆ ಕಪ್ಪೆಯ ಗೆಳೆಯ ಯಾರು ಇಲ್ಲಿ? ಯಾರು? ಹಳ್ಳಿ ರೈತ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು. ನನ್ನ ಕೊರಳ ಹಾಡಿಗಾಗಿ ಅಂದ್ರೆ ನನ್ನ ಕುತ್ತಿಗೆ, ಕೊರಳ ಸೌಂಡ್ ಮಾಡ್ತಾ ಇರ್ತೈತೆ. ಹೌದಾ? ಕಪ್ಪೆ ಸೌಂಡ್ ಮಾಡ್ತಾ ಇರ್ತೈತೆ. ನಾನು ಕೇಳಿರಲಿಲ್ಲ ನೀವು ಕಪ್ಪೆ ಸೌಂಡ್ ಅನ್ನ. ಅವನು ಹೇಳ್ತಾ ಇದೆ ಕಪ್ಪೆ ಅಂದ್ರೆ ನನ್ನ ಕುತ್ತಿಗೆ ಅಂದ್ರೆ ನನ್ನ ಕೊರಳ ಹಾಡಿಗಾಗಿ. ನಾವೊಂದು ಈ ತರ ಮಾಡ್ತಾ ಇರ್ತಲ್ಲ, ಒಂದು ಸೌಂಡ್ ಅನ್ನ ಮಾಡ್ತಾ ಇರ್ತೀನಲ್ಲ, ಅವನ ಹಾಡಿಗಾಗಿ ಯಾರು? ಆ ರೈತ ಕಾಯ್ತಾ ಇದ್ದಾನೆ. ನನ್ನ ಕೊರಳ ಹಾಡಿಗಾಗಿ ನನ್ನ ಗೆಳೆಯ ಹಳ್ಳಿ ರೈತ ಕಾಯ್ತಾ ಇದ್ದಾನೆ ಅಂತ ಕಪ್ಪೆ ಹೇಳ್ತಾ ಇದೆ. ಆ ಕಪ್ಪೆ ಒದರ್ತಾ ಇರ್ತದೆ. ಹೌದಾ? ಕೇಳಿರಲಿಲ್ಲ ನೀವೆಲ್ಲರೂ? ಅದು ಒಂದು ಕಪ್ಪೆಯ ಹಾಡು ಅಂತ ಅದು ಹೇಳ್ಕೊಳ್ತಾ ಇದೆ. ನನ್ನ ಬಗ್ಗೆ ತಾನು ವರ್ಣನೆ ಮಾಡ್ಕೊಳ್ತಾ ಇದೆ. ಏನಂತ? ಅದು ನನ್ನ ಕೊರಳ ಹಾಡು, ನನ್ನ ಕುತ್ತಿಗೆ ಹಾಡು, ನನ್ನ
ಈ ಕಪ್ಪೆಯ ಕೊರಳ ಹಾಲಿಗಾಗಿ ಯಾರು ಕಾಯ್ತಾ ಇದ್ದಾರೆ? ಹಳ್ಳಿ ರೈತ, ನನ್ನ ಗೆಳೆಯ ಅಂತ ಹೇಳ್ತಾ ಇದ್ದೀನಿ. ಓಕೆ ನೋಡ್ರಿ, ಹಾಗಾದ್ರೆ ಇಲ್ಲಿ ಬಿತ್ತಿ ಬೆಳೆಯುವ ಹೊಲದಲ್ಲಿ ಬೆಳೆಯನ್ನ ಬೀಜವನ್ನ ಬಿತ್ತಿ ಬೆಳೆಯನ್ನು ಬೆಳೆತಕ್ಕಂಥ ಹಳ್ಳಿ ರೈತ ಕಪ್ಪೆಯ ಗೆಳೆಯ, ನನ್ನ ಗೆಳೆಯ ಅಂತ ಕಪ್ಪೆ ಹೇಳ್ಕೊಳ್ತಾ ಇದೆ. ಜೊತೆಗೆ ನನ್ನ ಕೊರಳ ಹಾಡಿಗಾಗಿ ನನ್ನ ಗೆಳೆಯನಾದಂಥ ಹಳ್ಳಿ ರೈತ ಕಾಯ್ತಾ ಇದ್ದಾನೆ ಅಂತ ಕಪ್ಪೆಯ ಹುಡುಗನಿಗೆ ಹೇಳ್ತಾ ಇದ್ದಾನೆ. ಆ ಬಾಲಕನಿಗೆ, ಎದುರಿಗಿದ್ದಂಥ ಬಾಲಕನಿಗೆ ಹೇಳ್ತಾ ಇದ್ದಾನೆ. ಓಕೆ ನೆಕ್ಸ್ಟ್, ತುಂಟ ಹುಡುಗ ನನ್ನ ಕಣ್ಣು ಕಲ್ಲು ಎಸೆದನು. ತುಂಟ ಹುಡುಗ, ಹೌದಾ? ತುಂಟ ಹುಡುಗ ಅಂದ್ರೆ ಅವನಿಗೀಗ ತುಂಟತನ ಮಾಡೋಣ ಹುಡುಗ, ಹೌದಾ? ಅವನಿಗೆ ನೋಡಿದ ತಕ್ಷಣ ಕಲ್ಲು ಒಗಿಬೇಕು ಅನ್ಸುತ್ತೆ. ಈಗ ನೋಡ್ರಿ, ನೀವು ಕೆರೆಗೆಲ್ಲ ಹೋಗ್ತಿರ್ತಾರೆ, ಕೆರೆ ಹತ್ರ ಹೋಗ್ತಿರ್ತಾರೆ, ನೀರಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ತಿರ್ತಾರೆ. ಏನಾದರೂ ನೋಡಿದ ತಕ್ಷಣ ನೀವೇನು ಮಾಡ್ತೀರಿ? ನೀರಲ್ಲಿ ಕಪ್ಪೆ ಕಾಣಿಸಿದ್ರೆ ಕಪ್ಪೆಗೆ ಏನು ಮಾಡ್ತೀರಿ? ಕಲ್ಲು ಒಗಿಬಾರ್ದು ಅಂತ ನೀವು ಅನ್ಸಲ್ಲ, ಅಂದ್ರೆ ಆ ಥರ ತುಂಟತನ ನಿಮ್ಮಲ್ಲಿರುತ್ತೆ, ಹೌದಾ? ಅವನ ತುಂಟ ಬಾಲಕ ಅಂತಾನೆ. ಆ ತುಂಟ ಬಾಲಕ ಏನ್ ಮಾಡ್ತಾನೆ ಅಂದ್ರೆ ಕಪ್ಪೆ ಅಂದ್ರೆ ನನ್ನ ಕಣ್ಣು ಕಲ್ಲು ಎಸೆವನು. ಕಪ್ಪೆ ಹೇಳ್ತಾ ಇದ್ದೀನಿ, ಆ ತುಂಟ ಬಾಲಕ ಏನ್ ಮಾಡ್ತಾನೆ? ನನ್ನ ನೋಡಿ ನನಗ ಕಲ್ಲನ್ನ ಎಸಿತಾ ಇದ್ದಾನೆ. ಎಸೆ ಅಂತಂದ್ರೆ ಬಿಸಾಡು, ನನಗೆ ಕಲ್ಲನ್ನ ಬಿಸಾಡ್ತಾ ಇದ್ದಾನೆ, ಎಸಿತಾ ಇದ್ದಾನೆ, ಬಗ್ಗಿತಾ ಇದ್ದಾನೆ. ಅರ್ಥ ಆಯ್ತಾ? ತುಂಟ ಹುಡುಗ ನನ್ನ ಕಣ್ಣು ಕಲ್ಲು ಎಸೆವನು. ಕಪ್ಪೆ ಹೇಳ್ತಾ ಇದೆ ಏನಂತ? ತುಂಟ ಹುಡುಗ ಕಪ್ಪೆ ಅಂದ್ರೆ ನನ್ನನ್ನು ನೋಡಿ ಏನ್ ಮಾಡ್ತಾ ಇದ್ದ, ನಾವು ಕಲ್ಲನ್ನ ಎಸಿತಾ ಇದ್ದಾನೆ. ನೆಕ್ಸ್ಟ್, ಅವನು ಬರಲು ಮಾರು ದೂರ ಜಿಗಿದು ಬಿಡುವೇನು. ಅವನು ಬರಲು, ಕಪ್ಪೆ ಹೇಳ್ತಾ ಇದೆ, ವರ್ಣನೆ ಮಾಡ್ಕೊತಾ ಇದೆ ಏನಂದ್ರ ಅವನು ಬರಲು, ಆ ಬಾಲಕ ತುಂಟ ನನ್ನ ಹತ್ರ ಬರಲು ನಾ ಮಾರು ದೂರ, ಮಾರು ಅಂದ್ರೆ ಎರಡು ಕೈಗಳನ್ನ ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ಮಾರು ದೂರ, ಎಷ್ಟು ದೂರ ಜಿಗಿದೆ ನಾನು, ಒಂದು ಮಾರು ದೂರ ನಾನು ಏನ್ ಮಾಡ್ತೇನೆ? ಆ ತುಂಟ ಹುಡುಗ ಇಲ್ಲಿ ಬರೋದ್ರೊಳಗೆ ನಾನು ಒಂದು ಮಾರು ದೂರ ಜಿಗಿದು ಹೋಗ್ತೇನೆ, ಹಾರು ಹೋಗ್ತೇನೆ ಅಂತ ಈ ಕಪ್ಪೆ ವರ್ಣನೆ ಮಾಡ್ಕೊಳ್ತಾ ಇದೆ. ಓಕೆ, ತುಂಟ ಹುಡುಗ ಏನ್ ಮಾಡ್ತಾ ಇದ್ದಾನೆ? ನನಗೆ ಕಲ್ಲನ್ನ ಎಸಿತಾ ಇದ್ದಾನೆ ಅಂತ ನೋಡಿ ಅವ ಅಲ್ಲಿಂದ ಬರುವಷ್ಟಾಗಿ ನಾ ಏನ್ ಮಾಡ್ತೀನಿ? ಒಂದು ಮಾರು ದೂರ ಮುಂದಕ್ಕೆ ಜಿಗಿತೀನಿ ಅಂತ ಕಪ್ಪೆ ವರ್ಣಿಸ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್, ಅದೋ ನೋಡು ಕೆರೆಯ ರಾಯ, ಅದೋ ನೋಡು ಕೆರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಹೇಳ್ತಾ ಇದೆ ಕಪ್ಪೆ, ಅದೋ ನೋಡು ಕೆರೆ ರಾಯ. ಕೆರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಹಾವು ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಚಿತ್ರ, ಹಾವಿನ ಚಿತ್ರ. ಏನಿದು? ಕೆರೆ ಹಾವು ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಕೆರೆ ಹಾವು. ಓಕೆ, ನೋಡಿದ್ರಲ್ಲ, ಕೆರೆ ರಾಯ ಅಂದ್ರೆ ರಾಜ, ಹೌದಾ? ರಾಯ ಅಂದ್ರೆ ರಾಜ, ಕೆರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು, ಹೌದಾ? ಆ ವಿಷವಿಲ್ಲದ ಹಾವು, ಆ ರಾಜ ಕೆರೆ ರಾಯ ಇಲ್ಲಿ ಬರ್ತಾ ಇದ್ದಾನೆ. ಆ ಒಂದು ಹಾವು ಇಲ್ಲಿ ಬರ್ತಾ ಇದೆ ಅಂತ ಕಪ್ಪೆ ಹೇಳ್ತಾ ಇದೆ. ಆ ಬಾಲಕನಿಗೆ ಹೇಳ್ತಾ ಇದೆ ಏನಂತ? ಅದೋ ನೋಡು, ಅಲ್ಲಿ ನೋಡು ಕೆರೆ ರಾಯ ಅಂದ್ರೆ ಆ ಹಾವು, ಹಾಗೆ ಒಂದು ಹಾವಿನ ರಾಯ ಬರ್ತಾ ಇದ್ದಾನೆ ಅವನಿಗೆ. ಆದ್ದರಿಂದ ಈಗ ಹೋಗಿ ಮತ್ತೆ ಬರುವನು. ಇಲ್ಲಾಂದ್ರೆ ಆ ಹಾವು ಬಂದು ನಾನು ತಿಂದು ಬಿಡುತ್ತೆ, ನುಂಗಿ ಬಿಡುತ್ತೆ ಅನ್ನೋ, ಅದಕ್ಕಾಗಿ ನಾನು ಏನ್ ಮಾಡ್ತೇನೆ? ಈಗ ಹೋಗಿ ಮತ್ತೆ ಬರ್ತೀನಿ ಅಂತ ಕಪ್ಪೆ ಹೇಳ್ತಾ ಇದೆ, ಹೌದಾ? ಅದು ಅಲ್ಲಿ ನೋಡು, ದೂರದಲ್ಲಿ ಕೆರೆ ರಾಯ ಬರ್ತಾ ಇದ್ದಾನೆ. ಕೆರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಆ ಹಾವಿಗೆ ವಿಷ ಇರೋದಿಲ್ಲ, ಹೌದಾ? ಅಂತ ಹಾವು ಯಾವುದು? ಕೆರೆ ಹಾವು ಅಂತ ಕರಿತೀವಿ ನಾವು, ಹೌದಾ? ಆ ಕೆರೆ ಹಾವು ಇಲ್ಲಿ ಬರ್ತಾ ಇದೆ, ಕೆರೆ ರಾಯ ಬರ್ತಾ ಇದ್ದಾನೆ. ಅಲ್ಲಿ ನೋಡಿ ದೂರದಲ್ಲಿ ಇದ್ದಾನೆ. ಈಗ ಹೋಗಿ ನಾ ಏನ್ ಮಾಡ್ತಾನ? ಮತ್ತೆ ಬರ್ತೀನಿ ಅಂತ ಕಪ್ಪೆ ಹೇಳ್ತಾ ಇದೆ, ಹೌದಲ್ಲ? ಇಲ್ಲಿಗೆ ಈ ಪದ್ಯದ ವಿವರಣೆ ಮುಗಿಯಿತು. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಒಂದ್ಸಲ ನಾನು ಇನ್ನೊಂದ್ಸಲ ಈ ಪದ್ಯದ ವಿವರಣೆ ಸ್ಟೋರಿಯನ್ನು ನಾನು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ನೋಡ್ರಿ, ಕಪ್ಪೆಯ ಕುರಿತು ಯಾರು? ಗೋಪಾಲಕೃಷ್ಣ ಶಗ್ರಿತಾಯನವರು ಇವನ ಪದ್ಯವನ್ನ ಬರೆದಿದ್ದಾರೆ, ಪದ್ಯವನ್ನ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಪದ್ಯದಲ್ಲಿ ಏನಿದೆ? ಕಪ್ಪೆಯ ಕುರಿತು, ಕಪ್ಪೆ ತನ್ನ ಬಗ್ಗೆ ಯಾವ ರೀತಿಯಾಗಿ ವರ್ಣಿಸ್ಕೊಳ್ತಾ ಇದೆ ಅನ್ನೋದು
ಇದೆ. ಹಾಗಾದ್ರೆ ಏನನ್ನ ವರ್ಣಿಸ್ಕೊಳ್ತಾ ಇದೆ ಕಪ್ಪೆ? ಕಪ್ಪೆ ಮಣ್ಣ ಬಣ್ಣ ನೀಲಿ ಕಣ್ಣ, ನನ್ನ ಮೈ ಬಣ್ಣ ಯಾವ ರೀತಿಯಾಗಿದೆ? ಮಣ್ಣಿನ ಬಣ್ಣ ಇದೆ, ನನ್ನ ಕಣ್ಣು ನೀಲಿಯಾಗಿವೆ. ಸಣ್ಣ ಜೀವಿ ನಾನು, ಹೌದಾ? ನಾನು ಒಂದು ಸಣ್ಣ ಜೀವಿಯಾಗಿದ್ದೀನಿ. ನನ್ನ ಮೈ ಬಣ್ಣ ಮಣ್ಣಿನ ಬಣ್ಣ, ನನ್ನ ಕಣ್ಣು ನೀಲಿಯಾಗಿದೆ, ನಾನು ಒಂದು ಸಣ್ಣ ಜೀವಿ. ಸಂಜೆ ಹೊತ್ತು ಕೆರೆಯ ಸುತ್ತ, ಹೌದಾ? ಸಂಜೆ ಹೊತ್ತು ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಕೆರೆಯ ಸುತ್ತಲೂ ನಾನು ಇರ್ತೀನಿ, ನನ್ನನ್ನು ನೋಡಿರುವೆಯಾ ನೀನು ಅಂತ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದು ಬಾಲಕರಿಗೆ. ಓಕೆ, ನೆಕ್ಸ್ಟ್ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸಿಸುವೆನು. ಬೇಸಿಗೆ ಟೈಮಲ್ಲಿ, ಬೇಸಿಗೆಯ ಸಮಯದಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ? ನೆಲದ ಒಳಗಡೆ, ಹೌದಾ? ಆ ನೆಲದ ಒಳಗಡೆ ವಾಸ ಮಾಡುತ್ತದೆ. ಬಿಸಿಲ ಕಾಲ, ಸುಡುವ ಬಿಸಿಲಿನ ಕಾಲದಲ್ಲಿ, ಬಹಳಷ್ಟು ಸುಡುವ ಬಿಸಿಲು ಬರ್ತೈತಲ್ಲ ಅಂತ ಒಂದು ಸಮಯದಲ್ಲಿ ಕಪ್ಪೆ ಆ ಒಂದು ನೆಲದ ಒಳಗಡೆ ಬಚ್ಚಿಟ್ಕೋತೈತಿ, ಅವಿತ್ಕೊಂಡು ಕುಳಿತುಕೋತೈತಿ. ನೆಕ್ಸ್ಟ್ ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು. ಕಪ್ಪೆ ಹೇಳ್ಕೊತಾ ಇದೆ, ಹೊಲದಲ್ಲಿ ಉಳುಮೆ ಮಾಡಿ ಬೀಜವನ್ನ ಬಿತ್ತಿ ಬೆಳೆಯನ್ನ ಬೆಳೀತಾನ ಹಳ್ಳಿ ರೈತ, ಅವನು ಯಾರು ಅಂದ್ರೆ ನನ್ನ ಗೆಳೆಯ. ಹಳ್ಳಿ ರೈತ ನನ್ನ ಗೆಳೆಯ ಅಂತೇಳಿ ಕಪ್ಪೆ ಹೇಳ್ಕೊತಾ ಇದೆ. ಓಕೆ, ನೆಕ್ಸ್ಟ್ ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು. ನನ್ನ ಗೆಳೆಯನಾದಂತ ಹಳ್ಳಿ ರೈತ ನನ್ನ ಕೊರಳ ಹಾಡಿಗಾಗಿ, ಹೌದಾ? ನನ್ನ ಒಂದು ಕೊರಳಿಂದ ಬರ್ತಕ್ಕಂಥ ಹಾಡಿಗಾಗಿ, ನನ್ನ ಕುತ್ತಿಗೆಯಿಂದ ಬರ್ತಕ್ಕಂಥ ಹಾಡಿಗಾಗಿ ನನ್ನ ಗೆಳೆಯ ಹಳ್ಳಿ ರೈತ ಕಾಯ್ತಾ ಇದ್ದಾನೆ ಅಂತ ಕಪ್ಪೆ ಹೇಳ್ತಾ ಇದೆ. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆಯನು. ಕಪ್ಪೆ ಹೇಳ್ತಾ ಇದೆ, ತುಂಟ ಹುಡುಗ, ತುಂಟಾಟ ಮಾಡ್ತಾರಲ್ಲ ಅಂತ ಹುಡುಗ ಏನ್ ಮಾಡ್ತಾ ಇದ್ದಾನೆ? ನನ್ನನ್ನು ನೋಡಿ ನನಗೆ ಕಲ್ಲನ್ನು ಎಸಿತಾ ಇದ್ದಾನೆ, ಕಲ್ಲನ್ನ ಬಗೀತಾ ಇದ್ದಾನೆ. ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ಅವ ಅಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ನಾ ಏನ್ ಮಾಡ್ತೇನೆ? ಮಾರು ದೂರ, ಒಂದು ಮಾರು ದೂರ ನಾ ಏನ್ ಮಾಡ್ತೇನೆ? ಜಿಗಿದು ಬಿಡ್ತೇನೆ ಅಂತ ಕಪ್ಪೆ ಹೇಳ್ತಾ ಇದೆ. ಅದೋ ನೋಡು ಕೇರಿರಾಯ ಬರುತ್ತಲಿರುವನು. ಅಲ್ಲಿ ದೂರದಲ್ಲಿ ನೋಡು ಕೇರಿರಾಯ ಅಂದ್ರೆ ಹಾವು ಬರ್ತಾ ಇದೆ, ಕೆರೆ ಹಾವು ಬರ್ತಾ ಇದೆ. ನಾ ಏನ್ ಮಾಡ್ತಾ ಇದ್ದೀನಿ? ಕೆರೆ ಬರುತ್ತಲಿದೆ, ಅದೋ ನೋಡು ದೂರದಲ್ಲಿ ಕೇರಿರಾಯ ಬರ್ತಾ ಇದ್ದಾನೆ, ಆದ್ದರಿಂದ ನಾ ಈಗ ಹೋಗಿ ಮತ್ತೆ ಬರುವೆನು ಅಂತ ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ಇದು ಕಪ್ಪೆ ಏನ್ ಮಾಡಿದ್ರೆ ನನ್ನ ಬಗ್ಗೆ ತಾನು ಇಲ್ಲಿ ವರ್ಣನೆಯನ್ನ ಮಾಡಿಕೊಂಡಿದೆ. ಅರ್ಥ ಆಯ್ತಲ್ಲ? ಓಕೆ, ಪದ್ಯದ ಒಂದು ಸ್ಟೋರಿ ಇಷ್ಟ ಇದೆ. ಹಾಗಾದ್ರೆ ಈ ಒಂದು ಕಪ್ಪೆಯ ಹಾಡು ಪದ್ಯವನ್ನು ನಾವೀಗ ಒಂದ್ಸಲ ರಾಗಬದ್ಧವಾಗಿ ಹಾಡ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ರಿ. ಪೇಜ್ ನಂಬರ್ 97 ಓಪನ್ ಮಾಡ್ರಿ. ಹಾಗಾದ್ರೆ ಕಪ್ಪೆಯ ಹಾಡು ಪದ್ಯವನ್ನ ಬರೆದವರು ಗೋಪಾಲಕೃಷ್ಣ ಶರ್ವಿಕಾಯನವರು. ಈಗ ಪದ್ಯವನ್ನು ನಾನು ರಾಗಬದ್ಧವಾಗಿ ಹಾಡ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ರಿ. ಪಾಠ 14 ಕಪ್ಪೆಯ ಹಾಡು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತು ನೋಡಿರುವೆಯ ನೀನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ಮಣ್ಣ ಬಣ್ಣ ನೀಲಿ
ಕಂಠಪಾಠವನ್ನು ಮಾಡಿ. ನಾನು ಯಾವ ರೀತಿಯಾಗಿ ರಾಗಬದ್ಧವಾಗಿ ಹಾಡಿದ್ನಿ ಅದೇ ರೀತಿಯಾಗಿ ನೀವು ಕೂಡ ಪದ್ಯವನ್ನು ರಾಗಬದ್ಧವಾಗಿ ಹಾಡಿ ಕಂಠಪಾಠವನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಇವತ್ತಿನ ತರಗತಿಯಲ್ಲಿ ನೀವೆಲ್ಲರೂ ಈ ಪದ್ಯದ ವಿವರಣೆಯನ್ನು ಅಂದರೆ ಪದ್ಯದ ಕಥೆಯನ್ನು ನೀವು ಕಪ್ಪೆಯ ಕಥೆಯನ್ನು ತಿಳಿದುಕೊಂಡ್ರಿ ಅಂತ ನಾನು ಭಾವಿಸಿದ್ದೇನೆ. ನಾಳೆ ತರಗತಿಯಲ್ಲಿ ನಾವು ಈ ಪದ್ಯದಲ್ಲಿ ಬರ್ತಕ್ಕಂಥ ಅಭ್ಯಾಸವನ್ನ ನೋಡೋಣ. ಓಕೆ, ಈಗ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪದಗಳ ಅರ್ಥ. ಪದಗಳ ಅರ್ಥ ಒಂದು ಸಲ ಬರೆಯಿರಿ. ಪದಗಳ ಅರ್ಥ ಒಂದು ಸಲ ಬರೆಯಿರಿ. ಎರಡನೇದಾಗಿ ಈ ಪದ್ಯವನ್ನು ಬರೆ ಮತ್ತು ಕಂಠಪಾಠ ಮಾಡಿರಿ. ಹೋಮ್ವರ್ಕ್ ಪದಗಳ ಅರ್ಥ ಒಂದು ಸಲ ಬರೆಯಿರಿ. ಬರೆಯುವಂತಹ ಪದಗಳ ಅರ್ಥವನ್ನು ನೀವು ಕ್ಲಾಸ್ ವರ್ಕಲ್ಲಿ ಒಂದು ಟೈಮು ಹೋಮ್ವರ್ಕಲ್ಲಿ ಒಂದು ಟೈಮ್ ಹೌದಾ 2 ಸಲ ಬರೀಬೇಕು. ಜೊತೆಗೆ ಈ ಪದ್ಯವನ್ನ ಬರೆಯಿರಿ. ಹೌದಾ, ಕಪ್ಪೆಯ ಹಾಡು ಈ ಪದ್ಯವನ್ನು ನೀವು ಮಾಡಬೇಕು ಒಂದ್ಸಲ ಬರೀರಿ. ಹೌದಾ, ಒಂದು ಟೈಮ್ ಕಪ್ಪೆಯ ಹಾಡು ಪದ್ಯವನ್ನ ಬರೀರಿ. ಜೊತೆಗೆ ಕಂಠಪಾಠ ಮಾಡಿರಿ. ಹೌದಾ, ಯಾವ ರೀತಿಯಾಗಿ ರಾಗಬದ್ಧವಾಗಿ ಹಾಡಿದ್ವಿ ಅದೇ ರೀತಿಯಾಗಿ ನೀವು ಕೂಡ ಈ ಪದ್ಯವನ್ನ ಹಾಡುತ್ತಾ ಕಂಠಪಾಠವನ್ನ ಮಾಡಬೇಕು. ಓಕೆ, ಪ್ರತಿಯೊಂದು ಪದಗಳ ಅರ್ಥವನ್ನು ಬರೀಬೇಕಾದ್ರೆ ಓದ್ಕೊಂತ ಬರೀರಿ. ಓಕೆ, ನಾಳೆ ತರಗತಿಯಲ್ಲಿ ನಾವು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಅಭ್ಯಾಸವನ್ನ ನೋಡೋಣ. ಓಕೆ, ಹೋಮ್ವರ್ಕ್ ಅನ್ನು ನೀಟಾಗಿ ಮಾಡಿ. ಪ್ರತಿಯೊಂದನ್ನು ಬರೀಬೇಕಾದ್ರೆ ಓದ್ಕೊಂತ ಬರೀರಿ. ಪದ್ಯವನ್ನು ಬರೀಬೇಕಾದ್ರೆ ಓದ್ಕೊಂತ ಬರೀರಿ. ಅದಾದ ನಂತರ ಪದ್ಯವನ್ನ